ಸೌದಿಯಲ್ಲಿ ಕೆಲಸ ಮಾಡ್ತೀರಾ? ಹಾಗಿದ್ರೆ ಇಲ್ಲಿ ನೋಡಿ. ಸೌದಿ ಭರ್ಜರಿ ಗಿಫ್ಟ್, ವಿದೇಶಿಯರಿಗೂ ಪೆನ್ಷನ್, ಭಾರತೀಯ ನೌಕರರಿಗೆ ಬಿಗ್ ಚಾನ್ಸ್. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಒಂದು ದೇಶ ತನ್ನ ನೌಕರರಿಗೆ ಪೆನ್ಷನ್ ಕೊಡೋದು ಕಷ್ಟ. ಲೈಫ್ ಟೈಮ್ ಪೇಮೆಂಟ್ ಮಾಡಬೇಕು. ಜನರ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಆಯಸ್ಸು ಜಾಸ್ತಿ ಆಗ್ತಿರುತ್ತೆ. ಬರಗಾಲ ಬಂದರೂ, ಯುದ್ಧನೇ ಶುರುವಾದರೂ ಪೆನ್ಷನ್ ಕೊಡಲೇಬೇಕು. ಕಮಿಟ್ ಆದಮೇಲೆ ಬಜೆಟ್ನಲ್ಲಿ ದೊಡ್ಡ ಅಮೌಂಟ್ ಅದಕ್ಕೆ ಮೇತಿಡಬೇಕಾಗತ್ತೆ. ಹೀಗಾಗಿ ಭಾರತದಲ್ಲಿ ಈ ಪೆನ್ಷನ್ ಬಗ್ಗೆ ಪರ ವಿರುದ್ಧ ಚರ್ಚೆ ನಡೀತಾನೆ ಇರುತ್ತೆ. ಆದರೆ ಇಂಟ್ರೆಸ್ಟಿಂಗ್ ಬೆಳವಣಿಗೆಯಲ್ಲಿ ಗಲ್ಫ್ ರಾಷ್ಟ್ರಗಳ ದೊಡ್ಡಣ್ಣ ಸೌದಿ ಅರೇಬಿಯಾ ವಿದೇಶಿಯರಿಗೆ ಪೆನ್ಷನ್ ಕೊಡೋಕೆ ಮುಂದಾಗಿದೆ. ಎಸ್, ವಿದೇಶಿ ನೌಕರರಿಗೆ ಪೆನ್ಷನ್. ಅದರಲ್ಲೂ ಸೌದಿಯಲ್ಲಿರೋ ಅತಿ ದೊಡ್ಡ ಡಯಾಸ್ಪೊರಾ ಅಥವಾ ಅತಿ ದೊಡ್ಡ ವಿದೇಶಿ ಸಮುದಾಯಗಳಲ್ಲಿ ಭಾರತೀಯರು ಕೂಡ ಟಾಪ್ನಲ್ಲಿದ್ದಾರೆ. ಬಾಂಗ್ಲಾದವರನ್ನ ಬಿಟ್ಟರೆ ನಾವೇ ಜಾಸ್ತಿ ಇರೋದು. ಕನ್ಸ್ಟ್ರಕ್ಷನ್ ಜಾಬ್ನಿಂದ ಹಿಡಿದು ಸಾಫ್ಟ್ವೇರ್ ಕಂಪನಿವರೆಗೆ, ಹೆಲ್ತ್ ಕೇರ್ನಿಂದ ಲಾಜಿಸ್ಟಿಕ್ಸ್ವರೆಗೆ ಎಲ್ಲ ಸೆಕ್ಟರ್ನಲ್ಲೂ ಭಾರತೀಯರು ತುಂಬಿ ತುಳುಕಾಡ್ತಿದ್ದಾರೆ. ಅಲ್ಲಿ ಅವರಿಗೆಲ್ಲ ಬಂಪರ್ ಗಿಫ್ಟ್ ಇದು. ಸೌದಿ ಜಾಬ್ಸನ್ನು ಇನ್ನಷ್ಟು ಅಟ್ರಾಕ್ಟಿವ್ ಮಾಡಿಸೋ ಬೆಳವಣಿಗೆ. ಹಾಗಿದ್ರೆ ಏನಿದು ಸೌದಿ ಪೆನ್ಷನ್ ಪ್ಲಾನ್? ಅಸಲಿಗೆ ವಿದೇಶಿಯರಿಗೆ ಪೆನ್ಷನ್ ಕೊಡುವ ರಿಸ್ಕ್, ದೊಡ್ಡ ಜವಾಬ್ದಾರಿಗೆ ಸೌದಿ ಕೈ ಹಾಕ್ತಾ ಇದೆಯಾ? ಅವ್ರಿಗೇನು ಲಾಭ? ಸೌದಿ ಪೆನ್ಷನ್ ಫಂಡ್ನಲ್ಲಿ ಹಣ ಇಟ್ಟರೆ ಯಾವ ರೀತಿ ರಿಟರ್ನ್ಸ್ ಬರಬಹುದು? ಎಲ್ಲವನ್ನ ಈ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ವಿದೇಶಿಯರಿಗೆ ಸೌದಿ ಪೆನ್ಷನ್. ಎಸ್ ಸ್ನೇಹಿತರೆ, ಇದೇ ಮೊದಲ ಬಾರಿಗೆ ಸೌದಿ ಅರೇಬಿಯಾ ಸರ್ಕಾರ, ಅಲ್ಲಿನ ರಾಜಪ್ರಭುತ್ವ, ಅಲ್ಲಿ ಕೆಲಸ ಮಾಡ್ತಿರೋ ವಿದೇಶಿ ನೌಕರರಿಗೆ ಪೆನ್ಷನ್ ಕೊಡೋ ವ್ಯವಸ್ಥೆ ತರೋಕೆ ಮುಂದಾಗಿದೆ. ವಾಲಂಟರಿ ಪೆನ್ಷನ್ ಹಾಗೂ ಸೇವಿಂಗ್ಸ್ ಸ್ಕೀಮನ್ನು ಸೌದಿ ಸರ್ಕಾರ ಲಾಂಚ್ ಮಾಡ್ತಾ ಇದೆ. ವಾಲಂಟರಿ ಸ್ಕೀಮ್ ಅಂದ್ರೆ ಏನು? ಇದನ್ನೆಲ್ಲರಿಗೂ ಕಂಪಲ್ಸರಿ ಅಂತೇ ಇರಲ್ಲ, ಬೇಕಾದವರು ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ. ಸದ್ಯಕ್ಕೆ ಪಬ್ಲಿಕ್ ಪೆನ್ಷನ್ ಆ್ಯಂಡ್ ಸೇವಿಂಗ್ಸ್ ಪ್ರೋಗ್ರಾಮ್ ಅಂತ ಇದನ್ನು ಕರೀತಾ ಇದ್ದಾರೆ. ಸೌದಿ ಈ ಪ್ಲಾನ್ ಲಾಂಚ್ ಮಾಡ್ತಿರೋ ವಿಚಾರವನ್ನು ಖುದ್ದು IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ತನ್ನ ರಿಪೋರ್ಟ್ನಲ್ಲಿ ರಿವೀಲ್ ಮಾಡಿದೆ. ಇತ್ತೀಚೆಗಷ್ಟೇ ಸೌದಿ ಸರ್ಕಾರ ಅಲ್ಲಿನ ಇನ್ಶೂರೆನ್ಸ್ ಹಾಗೂ ಪೆನ್ಷನ್ ಕಾನೂನುಗಳಲ್ಲಿ ಇಂಪಾರ್ಟೆಂಟ್ ಚೇಂಜಸ್ ತಂದಿತ್ತು. ಸೌದಿ ಮೂಲದ ನೌಕರರ ರಿಟೈರ್ಮೆಂಟ್ ವಯಸ್ಸನ್ನು ಜಾಸ್ತಿ ಮಾಡಿತ್ತು. ಜೊತೆಗೆ ಅವರು ರಿಟೈರ್ಮೆಂಟ್ ಪ್ಲಾನ್ಗೆ ಎಲಿಜಿಬಿಲಿಟಿ ಪಡಿಬೇಕು ಅಂದರೆ ಮಿನಿಮಮ್ ಎಷ್ಟು ವರ್ಷ ಕೆಲಸ ಮಾಡಬೇಕು, ಕಾಂಟ್ರಿಬ್ಯೂಷನ್ ಥರ ಅಂದರೆ ಪೆನ್ಷನ್ಗೆ ನೌಕರರ ಸಂಬಳದಲ್ಲಿ ಎಷ್ಟು % ಕಟ್ ಆಗಬೇಕು, ಕಂಪನಿ ಎಷ್ಟು % ಕೊಡುತ್ತೆ, ಅದರಲ್ಲೆಲ್ಲ ಇತ್ತೀಚೆಗಷ್ಟೇ ಸುಧಾರಣೆ ತಂದಿತ್ತು. ಅದರ ಬೆನ್ನಲ್ಲೇ ಈಗ ಅದೇ ಪೆನ್ಷನ್ ಹಾಗೂ ಸೇವಿಂಗ್ಸ್ ಸ್ಕೀಮನ್ನು ವಿದೇಶಿ ನೌಕರರಿಗೂ ಎಕ್ಸ್ಪ್ಯಾಂಡ್ ಮಾಡಿದೆ. ಅದರಲ್ಲೂ ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ ಸೌದಿ ಸರ್ಕಾರಿ ಕಂಪನಿನೇ ವಿದೇಶಿಯರಿಗೂ ಪೆನ್ಷನ್ ಕೊಡೋ ಥರ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೋಡೋಕ್ಕೂ ಮುಂಚೆ ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಸೌದಿಯಲ್ಲಿ ಭಾರತೀಯರು ಕನ್ಸ್ಟ್ರಕ್ಷನ್ ಸೆಕ್ಟರ್ನಲ್ಲಿ ಮೇಸನ್ರಿ, ಎಲೆಕ್ಟ್ರಿಕಲ್ ಕೆಲಸದಿಂದ ಹಿಡಿದು IT, ಹೆಲ್ತ್ ಕೇರ್, ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟರ್, ರಿಟೇಲ್ ಸೆಕ್ಟರ್, ಕಾಮರ್ಸ್, ಹೋಟೆಲ್, ಬ್ಯಾಂಕಿಂಗ್, ಟ್ರಾನ್ಸ್ಪೋರ್ಟೇಷನ್, ಲಾಜಿಸ್ಟಿಕ್ಸ್ ಅಂತ ಎಲ್ಲ ಸೆಕ್ಟರ್ಗಳಲ್ಲೂ ಕೂಡ, ಅದರಲ್ಲೂ ಹೈ ರಿಸ್ಕ್ ಜಾಬ್ಗಳಲ್ಲೂ ಕೆಲಸ ಮಾಡ್ತಿದ್ದಾರೆ. ಒಂದು ವೇಳೆ ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು, ದುರದೃಷ್ಟವಶಾತ್ ಅಂಥದ್ದೇನಾದ್ರು ಘಟನೆ ಆಯಿತು ಅಂದರೆ, ಅವ್ರ ಜೀವಕ್ಕೆ ಏನಾದರೂ ಅಪಾಯ ಬಂತು ಅಂದರೆ, ಅವರನ್ನೇ ನಂಬಿ ಅವರು ಕಳಿಸೋ ಹಣದ ಮೇಲೆ ಡಿಪೆಂಡ್ ಆಗಿರೋ ಭಾರತದಲ್ಲಿರೋ ಅವರ ಕುಟುಂಬ ಸಮಸ್ಯೆಗೆ ಆರ್ಥಿಕವಾಗಿ ಸಿಕ್ಕಾಕೊಳ್ಳುತ್ತೆ. ಹಾಗಾಗಬಾರ್ದು ಅಂದರೆ ಸ್ನೇಹಿತರೆ, ವಿದೇಶದಲ್ಲಿ ಕೆಲಸ ಮಾಡ್ತಿರೋ ಪ್ರತಿ ನೌಕರರು, ಇನ್ಫ್ಯಾಕ್ಟ್ ಪ್ರತಿ NRI ಕೂಡ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ಬಹಳ ಇಂಪಾರ್ಟೆಂಟ್. ಅದರಲ್ಲೂ ಭಾರತದಲ್ಲಿ ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರೆ ಅರ್ಧಕ್ಕರ್ಧ ಹಣ ಉಳಿಸ್ಬೋದು. UAE ಅಂದರೆ ಚೆಕ್, ದುಬೈಲಿರ್ತಾರೆ, ಅಬುದಾಬಿಲಿರ್ತಾರೆ, ಶಾರ್ಜಾದಲ್ಲಿರ್ತಾರೆ. ಅವರು ಸೌದಿ, UK-ಗಿಂತ 30-50% ಕಡಿಮೆ ಪ್ರೈಸ್ನಲ್ಲಿ ಭಾರತದಲ್ಲಿ NRI ಟರ್ಮ್ ಪ್ಲಾನ್ ಸಿಗ್ತಾ ಇದ್ದಾವೆ. ತಿಂಗಳಿಗೆ ಕೇವಲ ₹800 ಪ್ರೀಮಿಯಂನ ಪ್ಲಾನ್ ₹1 ಕೋಟಿವರೆಗೂ ಕವರೇಜ್ ಕೊಡೋಕೆ ಸಾಧ್ಯತೆ ಇರುತ್ತೆ. ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಕಮ್ಮಿ ಏಜ್ ಇದ್ದಷ್ಟು ಒಳ್ಳೆಯದು, ಅದಕ್ಕೆ ಎಷ್ಟು ಬೇಗ ಜಾಯಿನ್ ಆಗ್ತಿರೋ ಅಷ್ಟು ಒಳ್ಳೆಯದು. ಆವಾಗ ಅಂಥ ದುರದೃಷ್ಟಕರ ಘಟನೆಗಳು ಆದಾಗ ಫ್ಯಾಮಿಲಿಗೆ ಲಂಸಮ್ ಅಮೌಂಟ್ ಸಿಗುತ್ತೆ, ಕೋಟಿಗಟ್ಟಲೆ. ಜೊತೆಗೆ ಭಾರತದ ಟರ್ಮ್ ಪ್ಲಾನ್ಗಳು ವರ್ಲ್ಡ್ ವೈಡ್ ಕವರೇಜ್ ಕೊಡ್ತಿವೆ. ಅಲ್ಲದೆ ಜಸ್ಟ್ ಫೋನ್ ಕಾಲ್ ಅಥವಾ ವಿಡಿಯೋ ಕಾಲ್ ಮೂಲಕ ವೆರಿಫೈ ಮಾಡಿಕೊಂಡು ಟರ್ಮ್ ಪ್ಲಾನ್ಸನ್ನು ಪರ್ಚೇಸ್ ಮಾಡ್ಬೋದು. 99 ವರ್ಷದವರೆಗೆ ಅಂದರೆ ಆಲ್ಮೋಸ್ಟ್ ಇಡೀ ಲೈಫ್ ಟೈಮ್ನಲ್ಲಿ ₹5 ಕೋಟಿವರೆಗೂ ಕವರೇಜ್ ಕೊಡೋ ಪ್ಲಾನ್ಸ್ ತುಂಬ ಇದ್ದಾವೆ. ಒಂದು ವೇಳೆ ಪಾಲಿಸಿ ಹೋಲ್ಡರ್ ಮೃತಪಟ್ಟರೆ ಇಮಿಡಿಯೇಟ್ ಆಗಿ ಆ ಕುಟುಂಬಕ್ಕೆ ಅಮೌಂಟ್ ಸಿಗೋ ಥರ ಪ್ಯೂರ್ ಪ್ರೊಟೆಕ್ಷನ್ ಪ್ಲಾನ್ಗಳಿವು ಟರ್ಮ್ ಪ್ಲಾನ್ಗಳು. ಸೊ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ವಿಶೇಷವಾಗಿ NRIಗಳು, ಯಾವುದೇ ರಾಷ್ಟ್ರದಲ್ಲಿರೋ NRIಗಳು ಹಾಗೂ ನೀವು ಸೌದಿಲಿದ್ರೂ ಕೂಡ ಮಿಸ್ ಮಾಡದೆ ಅದನ್ನು ಚೆಕ್ ಮಾಡಿ. ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಕೊಡೋಕೆ ಟರ್ಮ್ ಇನ್ಶೂರೆನ್ಸ್ ನೀವು ಮಾಡಿಸ್ಬೋದು, ಇನ್ನೂ ಮಾಡಿಸಿಲ್ಲ ಅಂದರೆ. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಬನ್ನಿ ಈಗ ಸೌದಿಯ ಈ ಪೆನ್ಷನ್ ಪ್ಲಾನ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ವರದಿಯಲ್ಲಿ ಮುಂದುವರಿಯೋಣ. ಸರ್ಕಾರಿ ಕಂಪನಿಯಿಂದಲೇ ಪೆನ್ಷನ್. ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಇದು ವಾಲಂಟರಿ ಪೆನ್ಷನ್ ಸ್ಕೀಮ್. ಆಪ್ಷನಲ್ ಆಗಿ ಉದ್ಯೋಗಿಗಳು ಇದರಲ್ಲಿ ಹಣ ಹಾಕ್ಬೋದು, ಅಥವಾ ಈ ಹಿಂದಿನಂತೆ ಹಣವನ್ನು ಮನೆಗೆ ಅಂದರೆ ಸ್ವಂತ ದೇಶಕ್ಕೆ ರೆಮಿಟೆನ್ಸ್ ರೀತಿ ಕಳಿಸಬಹುದು.
ಆದರೆ ಸದ್ಯಕ್ಕೆ ವಾಲಂಟರಿ ಪೆನ್ಷನ್ ಸ್ಕೀಮ್ ತಗೊಂಡ್ರೆ ಸಂಬಳದಲ್ಲಿ ಎಷ್ಟು % ಹಣ ಕಟ್ಟಾಗುತ್ತೆ, ವಿತ್ಡ್ರಾ ಮಾಡ್ಕೊಳ್ಳುವಾಗ ಏನೇನು ಕಂಡೀಷನ್ಸ್ ಇರುತ್ತೆ, ಇದರಲ್ಲಿ ನೌಕರರಿಗೆ ಕೆಲಸ ಕೊಟ್ಟಿರೋ ಕಂಪನಿಗಳ ರೋಲ್ ಏನಿರುತ್ತೆ, ಅವರ ಕಾಂಟ್ರಿಬ್ಯೂಷನ್ ಇರುತ್ತಾ, ಇದ್ರೆ ಎಷ್ಟಿರುತ್ತೆ, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಬೆನಿಫಿಟ್ಸ್ ಅಂದರೆ ರಿಟರ್ನ್ಸ್ ಯಾವ ರೀತಿ, ಇದು ಹೂಡಿಕೆಯ ಟೈಪ್ ಯಾವುದು, ಈಕ್ವಿಟಿ ಮೇಲೆ ಏನಾದ್ರು ಹೂಡಿಕೆ ಆಗುತ್ತಾ, ಎಲ್ಲಿ ಇನ್ವೆಸ್ಟ್ ಆಗುತ್ತೆ, ಸೊ ಎಷ್ಟು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಅದ್ರ ಬಗ್ಗೆ ಇನ್ನೂ ಪೂರ್ಣ ಮಾಹಿತಿ ಇನ್ನಷ್ಟೇ ಕೊಡಬೇಕು ಅವರು. ಆದರೆ ಸೌದಿ ಅರೇಬಿಯಾದ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸಸ್ ಹಾಗೂ ಅಲ್ಲಿನ ಭಾರತೀಯ ರಾಯಭಾರ ಕಚೇರಿಗಳು ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಸ್ ಕೊಡೋ ನಿರೀಕ್ಷೆ ಇದೆ. ಆದರೆ ಸದ್ಯಕ್ಕೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಸ್ಟೇಟ್ಮೆಂಟ್ನಿಂದ ಗೊತ್ತಾಗಿರೋದೇನು ಅಂದರೆ ಸೌದಿ ಸರ್ಕಾರದ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಪೆನ್ಷನ್ ಫಂಡ್ ಅಥವಾ GOSI ಕಂಪನಿಯಿಂದ ಈ ಸೇವಿಂಗ್ಸ್ ಹಾಗೂ ಪೆನ್ಷನ್ ಸ್ಕೀಮ್ಗಳು ವಿದೇಶಿ ನೌಕರರಿಗೂ ಸಿಗ್ತವೆ. ಭಾರತದಲ್ಲಿ EPFO ESICಗಳಿದಾವಲ್ಲ, ಅದೇ ರೀತಿ ಸೌದಿನಲ್ಲಿ GOSI ಅಥವಾ GOSI ಇದೆ. ಈ ಸಂಸ್ಥೆ ಸೌದಿ ಅರೇಬಿಯಾ GDPಯ ಸುಮಾರು 32% ಹಣವನ್ನು ಅದೇ ಮ್ಯಾನೇಜ್ ಮಾಡ್ತಿದೆ. ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಷ್ಟಿಟ್ಕೊಂಡಿದೆ. ಸೌದಿ ಎಕಾನಮಿ ಗಾತ್ರ ಆಲ್ಮೋಸ್ಟ್ $1.1 ಟ್ರಿಲಿಯನ್. ಇದರಲ್ಲಿ 32% ಅಂದರೆ ಸುಮಾರು $330 ಬಿಲಿಯನ್ ಅಥವಾ 27 ಲಕ್ಷ ಕೋಟಿ ರೂಪಾಯಿ ಆಸ್ತಿಯನ್ನು ಈ ಸಂಸ್ಥೆ ಒಂದೇ ಮ್ಯಾನೇಜ್ ಮಾಡ್ತಿದೆ. ಇದು 140 ಕೋಟಿ ಜನಸಂಖ್ಯೆ ಇರೋ ಭಾರತದ EPFO ಇದರ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ಗಿಂತ ಜಾಸ್ತಿ. ಯಾಕಂದರೆ EPFO ಸುಮಾರು 25 ಲಕ್ಷ ಕೋಟಿ ರೂಪಾಯಿ ಅಸೆಟ್ ಮ್ಯಾನೇಜ್ ಮಾಡ್ತಿದೆ. ಏನು ಸೌದಿ ಸರ್ಕಾರ ವಿದೇಶಿ ನೌಕರರಿಗೆ ಪೆನ್ಷನ್ ಸ್ಕೀಮ್ ತರ್ತಿರೋದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಇದೆ, ರೆಮಿಟೆನ್ಸ್ಗೆ ಬ್ರೇಕ್. ಸ್ನೇಹಿತರೆ, ಸೌದಿ ಅಂದರೆ ದೊಡ್ಡ ಪ್ರಮಾಣದಲ್ಲಿ ವಿದೇಶಿ ಉದ್ಯೋಗಿಗಳು ಕೆಲಸಕ್ಕೆ ಅಂತ ಹೋಗ್ತಾರೆ. ಸೌದಿಯಲ್ಲಿರೋ ಒಟ್ಟು 1.7 ಕೋಟಿ ಉದ್ಯೋಗಿಗಳ ಪೈಕಿ 1.3 ಕೋಟಿ ಉದ್ಯೋಗಿಗಳು ವಿದೇಶಿ ಮೂಲದವರು. ಅವರು ತಗೊಳ್ಳೋ ಸಂಬಳ ಎಲ್ಲ ವಾಪಸ್ ಅವರ ಊರಿಗೆ ಹೋಗುತ್ತೆ, ಅವ್ರ ದೇಶಕ್ಕೆ ಹೋಗುತ್ತೆ. 2024ರಲ್ಲಿ $28 ಬಿಲಿಯನ್ ಅಂದರೆ ಸುಮಾರು 3.2 ಲಕ್ಷ ಕೋಟಿ ರೂಪಾಯಿಯನ್ನು ವಿದೇಶಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಅಷ್ಟು ರೆಮಿಟೆನ್ಸ್ ಹೋಗಿದೆ. ಇದರಲ್ಲಿ ಒಂದಷ್ಟು ಹಣವನ್ನಾದರೂ ಸೌದಿಯಲ್ಲೇ ಉಳಿಸ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರ ಕೂಡ ಸೌದಿ ಸರ್ಕಾರದ್ದು ಇರಬಹುದು. ಯಾಕಂದರೆ ಉದ್ಯೋಗಿಗಳಿಗೆ ಸೇವಿಂಗ್ ಸ್ಕೀಮ್, ಪೆನ್ಷನ್ ಸ್ಕೀಮ್ ಕೊಟ್ಟರೆ ಒಳ್ಳೆ ರಿಟರ್ನ್ಸ್ ಕೂಡ ಜನರೇಟ್ ಮಾಡಿದ್ರೆ ನೌಕರರು ಒಂದಷ್ಟು ದುಡ್ಡನ್ನು ಸೌದಿಯಲ್ಲೇ ಇಟ್ಕೊಳ್ತಾರೆ ಅನ್ನೋ ಲೆಕ್ಕಾಚಾರ. ಅಲ್ಲದೆ ಸೌದಿ ಎಕಾನಮಿ ಕೂಡ ಸ್ಟ್ರಾಂಗೇ ಇದೆ. ಪೆಟ್ರೋಲಿಯಂ ಇರೋದ್ರಿಂದ ಆರ್ಥಿಕತೆ ಯಾವಾಗಲೂ ಆಲ್ಮೋಸ್ಟ್ ಸ್ಟೇಬಲ್ ಆಗೇ ಇರುತ್ತೆ ಅವ್ರದ್ದು. ಎಲ್ಲಿ ತನಕ ಆಯಿಲ್ ಇರುತ್ತೋ ಅಲ್ಲಿ ತನಕ ಪ್ರಾಬ್ಲಮ್ ಇಲ್ಲ. ಜೊತೆಗೆ ಫ್ಯೂಚರ್ನಲ್ಲೂ ಕೂಡ ಅವರು ಬಿಸ್ನೆಸ್ ಹಬ್ ಆಗಬೇಕು, ನಿಯೋಮ್ ಅಂತ ಇನ್ನೊಂದು ಸಿಟಿ ಮಾಡಬೇಕು, ಕ್ಲೀನ್ ಎನರ್ಜಿ ಕಡೆಗೆ ಹೋಗಬೇಕು ಅಂತ ಅವರು ಟ್ರೈ ಮಾಡ್ತಿದ್ದಾರೆ. ಟೂರಿಸಮ್ಗೂ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಎಕಾನಮಿಯನ್ನು ಡೈವರ್ಸಿಫೈ ಮಾಡ್ತಿದ್ದಾರೆ. ಹಾಗಾಗಿ ಬೇಕಾದಷ್ಟು ಅಪಾರ್ಚುನಿಟೀಸನ್ನು ಅವರು ಕ್ರಿಯೇಟ್ ಮಾಡ್ತಿದ್ದಾರೆ. ರಿಟರ್ನ್ಸ್ ಜನರೇಟ್ ಮಾಡೋ ಅಪಾರ್ಚುನಿಟಿ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಈ ರೀತಿ ಇನಿಷಿಯೇಟಿವ್ ತಗೊಂಡು ಎಷ್ಟಾಗುತ್ತೋ ಅಷ್ಟು ಹಣವನ್ನು ಅಲ್ಲೇ ಉಳಿಸ್ಕೊಳ್ಬೇಕು. ವಿದೇಶಿ ನೌಕರರು ಇಲ್ಲೇ ಸೇವಿಂಗ್ಸ್ ಮಾಡಲಿ, ಆ ಹಣದಲ್ಲಿ ಇಲ್ಲಿನ ಎಕಾನಮಿಗೆ ಒಂದಷ್ಟು ಬೂಸ್ಟ್ ಸಿಗಲಿ ಅನ್ನೋದು ಸೌದಿ ಲೆಕ್ಕಾಚಾರ ಕೂಡ ಇರ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಾವು ತರ್ತಾ ಇರ್ತೀವಿ. ಸೌದಿಯಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ನೋಟಿಫಿಕೇಶನ್ಸ್ನ ನೀವು ಕೂಡ ನೋಡ್ತಾ ಇರಿ. ಸೌದಿ ಸರ್ಕಾರದ ಅನೌನ್ಸ್ಮೆಂಟ್ಸ್ನ ಕೂಡ ನೀವು ಟ್ರ್ಯಾಕ್ ಮಾಡ್ತೀರಿ. ನಾವು ಕೂಡ ಏನಾದರೂ ಬಂದರೆ ಆ ರೀತಿ ಅಪ್ಡೇಟ್ ನಿಮಗೆ ಮತ್ತೆ ಪೂರ್ಣ ಮಾಹಿತಿಯನ್ನು ತಲುಪಿಸೋಕೆ ನಾವು ಕೂಡ ಕಾಯ್ತಾ ಇರ್ತೀವಿ. ಇನ್ನು ಕಡೆದಾಗಿ ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಹಾಗೆ ನೀವೇನಾದರೂ NRI ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋ ಪ್ಲಾನ್ನಲ್ಲಿ ಇದ್ದರೆ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ವಿದೇಶಗಳಲ್ಲಿ ಕೆಲಸ ಮಾಡ್ತಿರೋ, ಯಾವುದೇ ದೇಶದಲ್ಲಿ ಕೆಲಸ ಮಾಡ್ತಿರೋ ಭಾರತೀಯರು ಇನ್ನೂ ಮಾಡಿಸಿಲ್ಲ ಅಂದರೆ ಚೆಕ್ ಮಾಡಬಹುದು. ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ, ಎಕನಾಮಿಕ್ ಸೆಕ್ಯೂರಿಟಿ, ಫಿನಾನ್ಷಿಯಲ್ ಸೆಕ್ಯೂರಿಟಿಯನ್ನು ಕೊಡೋಕೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಆಸಕ್ತರು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.